ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆ ಇದರ ಕಾರಣದಿಂದ ಸಿಂಹರಾಶಿಯವರಿಗೆ ಯಾವೆಲ್ಲ ಶುಭಾಶುಭ ಫಲಗಳು ಉಂಟಾಗುತ್ತವೆ ಮತ್ತು ಪರಿಹಾರ ಏನು ಇದನ್ನು ನೋಡುವ. ದಿನಾಂಕ 1/6/2026 3:19 ರಾತ್ರಿ ಅಂದರೆ 2ನೇ ತಾರೀಕು ಜೂನ್ 2026 3:19 AM ಈ ಕಾಲಕ್ಕೆ ಸರಿಯಾಗಿ ಮಿಥುನ ರಾಶಿಯಲ್ಲಿದ್ದಂತಹ ಗುರು ತಾನು ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉಚ್ಚಸ್ಥಾನ ಮಾತ್ರವಲ್ಲದೆ ಉಚ್ಚಾಂಶವನ್ನು ಕೂಡ ಪಡೆದಿದ್ದಾನೆ. ನಿಮ್ಮ ವ್ಯಯಭಾವಕ್ಕೆ ಗುರುವಿನ ಆಗಮನ, ವ್ಯಯಸ್ಥಾನಕ್ಕೆ ಗುರುವಿನ ಆಗಮನ ಆಗುವುದರ ಜೊತೆಗೆ ಉಳಿದ ಗ್ರಹಸ್ಥಿತಿಯನ್ನು ನಾವು ಅನುಲಕ್ಷಿಸುವುದಾದರೆ ಆ ಕಾಲಕ್ಕೆ ಮೇಷಲಗ್ನ, ಲಗ್ನದಲ್ಲಿ ಲಗ್ನಾಧಿಪತಿಯಾದಂತಹ ಕುಜ, ದ್ವಿತೀಯದಲ್ಲಿ ರವಿ ಅಂದರೆ ವೃಷಭ ರಾಶಿಯಲ್ಲಿ, ಮಿಥುನ ರಾಶಿಯಲ್ಲಿ ಬುಧ ಹಾಗೂ ಶುಕ್ರರ ಸಮಾಗಮ ಲಕ್ಷ್ಮೀನಾರಾಯಣ ಯೋಗ, ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹು, ಅಷ್ಟಮದಲ್ಲಿ ಶನಿ, ಜೊತೆಗೆ ಪಂಚಮ ಸ್ಥಾನದಲ್ಲಿ ಅಂದರೆ ಧನುರಾಶಿಯಲ್ಲಿ ಚಂದ್ರ ಹಾಗೂ ಮಾಂದಿಯರ ಯೋಗ. ಈ ಗ್ರಹಸ್ಥಿತಿ ಇದ್ದಾಗ ಶುಭಾಶುಭ ಫಲಗಳ ನಿರ್ಣಯವನ್ನು ಮಾಡುವುದಾದರೆ ರೀಫ್ಫೆ ಸಾಧ್ವಸಂ ದ್ರವ್ಯ ಹೇತೋಹೋ, ಇದು ವ್ಯಯದ ಗುರುವಿನ ಕಾರಣದಿಂದ ಹೇಳಲ್ಪಟ್ಟಂತಹ ಒಂದು ಯೋಗ. ಇಲ್ಲಿ ದ್ರವ್ಯ ಮೂಲವಾಗಿ ಯಾವುದೋ ಒಂದು ವಸ್ತುವಿನ ಕಾರಣದಿಂದ ಅನೇಕ ನಷ್ಟವನ್ನು ಹೊಂದುವಂತಹ ಕಾಲ ಹಾಗೂ ಅಧಿಕವಾಗಿ ಧನವ್ಯಯ ಆಗುವಂತಹ ಯೋಗ. ಜನ್ಮದ ಕೇತುವಿನ ಕಾರಣದಿಂದ ದೇಹದಲ್ಲಿ ಪೀಡೆ ಹಾಗೂ ಪಂಚಮದ ಚಂದ್ರ ಮಾಂದಿಯರ ಕಾರಣದಿಂದ ವಾತಪೀಡೆ ಮತ್ತು ಉದರ ಬಾಧೆ ಎನ್ನುವಂಥದ್ದು. ಸಪ್ತಮದ ರಾಹುವಿನ ಕಾರಣದಿಂದ ದಾಂಪತ್ಯ ವಿರಸ, ಅಷ್ಟಮದ ಶನಿಯ ಕಾರಣದಿಂದ ವಿಯೋಗೈಹಿ ಸ್ವಕೈಹಿ ಅಂದರೆ ವಿಯೋಗ ಆಗುತ್ತದೆ. ಯಾರಿಂದ ಕೇಳಿದರೆ ಆತ್ಮಬಂಧುಗಳಿಂದ, ಸತಿಸುತರಿಂದ ವಿಯೋಗ ಇರಬಹುದು, ಅಥವಾ ನಮಗತ್ಯಂತ ಇಷ್ಟವಾಗುವ ಆಪ್ತರ ಕಾರಣದಿಂದ ವಿಯೋಗ ಇರಬಹುದು. ಇಂತಹ ಒಂದು ಯೋಗ. ಭಾಗ್ಯದಲ್ಲಿ ಅಂಗಾರಕ ಸ್ಥಿತನಾಗಿರುವುದರಿಂದ ಅರ್ಥಪರೀಕ್ಷೆಯ ಪರಿಭವ, ಧನನಷ್ಟ ಮತ್ತು ಕಾರ್ಯದಲ್ಲಿ ಎಲ್ಲ ಸೋಲುಂಟಾಗುವಂತಹ ಕಾಲ. ಜೊತೆಗೆ ವ್ಯಾಧಿ ಬಾಧೆ ಅಂದರೆ ರೋಗ ಬಾಧೆ, ಇದು ಭೂಮಿನಂದನನಾದಂತಹ ಅಂಗಾರಕ ಕೊಡುವಂತಹ ಫಲವಾಗುತ್ತೆ. ಆದರೆ ಕರ್ಮಸ್ಥಾನದಲ್ಲಿ ರವಿ ಸ್ಥಿತನಾಗಿರುವುದರಿಂದ ಸರ್ವಸಿದ್ಧಿ ಮತ್ತು ರಾಜದರ್ಶನವೇ ಮೊದಲಾದಂತಹ ಶುಭ ಫಲಗಳು. ಇನ್ನು ಅತ್ಯಂತ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಬುಧ ಶುಕ್ರರ ಸಮಾಗಮ, ಇದರ ಕಾರಣದಿಂದ ಉತ್ತಮವಾದಂತಹ ಆರೋಗ್ಯ, ವಿದ್ಯಾಪ್ರಗತಿ, ಮಿತ್ರಾಗಮ ಹಾಗೂ ಇಷ್ಟಭೋಜನ, ದ್ರವ್ಯ ಲಾಭ ಎನ್ನುವಂತಹ ಶುಭಯೋಗ ಇದೆ. ವ್ಯಯದಲ್ಲಿ ಉಚ್ಚಗುರು ನಿಮ್ಮ ಸುಖ, ಷಷ್ಠ ಹಾಗೂ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದರ ಕಾರಣದಿಂದ ಮಾತೃ ಸಂಕಷ್ಟ, ತಾಯಿಗೆ ತೊಂದರೆ ಕಾಣಿಸಬಹುದು ಮತ್ತು ವಾಹನ ಪೀಡೆ, ವಾಹನದಿಂದ ನಷ್ಟ ಮತ್ತು ವಾಹನದಲ್ಲಿ ಅಸೌಖ್ಯ ಇತ್ಯಾದಿಗಳು ಉಂಟಾಗಬಹುದು. ಮಧುಮೇಹಾದಿ ರೋಗ ಸಂಭವ, ಇದನ್ನು ಸ್ವಲ್ಪ ಜಾಗರೂಕರಾಗಿಯೇ ನೀವು ನಿರ್ವಹಿಸಬಹುದಾಗತ್ತೆ. ಹಾಗೂ ಅತ್ಯಂತ ಆಪ್ತ ಸ್ನೇಹಿತರು ಕೂಡ ಶತ್ರುಗಳಾಗಿ ಪರಿವರ್ತನೆಗೊಳ್ಳುವಂತಹ ಕಾಲ. ಸುಖ ಭಾಗ್ಯಾಧಿಪತಿಯಾದಂತಹ ಅಂಗಾರಕ ಗುರುವನ್ನು ನೋಡ್ತಾ ಇದ್ದಾನೆ, ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಸುಖ ಹಾನಿ, ಜೊತೆಗೆ ಯಾವುದೋ ಒಂದು ಸೌಲಭ್ಯ ದೊರಕಬೇಕಿತ್ತು ಅದು ದೊರೆಯದೆ ಅದರಿಂದ ನೀವು ಅನೇಕ ಸಂಕಷ್ಟಕ್ಕೆ ಒಳಗಾಗುವಂತಹ ಕಾಲ. ಷಷ್ಠ ಸಪ್ತಮಾಧಿಪತಿಯಾದ ಶನಿಯನ್ನು ಗುರು ವೀಕ್ಷಿಸ್ತಾ ಇದ್ದಾನೆ. ಇದರ ಕಾರಣದಿಂದ ಶತ್ರು ವೃದ್ಧಿ, ಕುಟುಂಬದಲ್ಲಿ ಅಶಾಂತಿ ಎನ್ನುವಂಥದ್ದು. ಕೆಲವರಲ್ಲಿ ಜಾತಕದ ದಶಾಭುಕ್ತಿ ಮತ್ತು ಯೋಗ ಫಲ ಆ ರೀತಿಯಲ್ಲಿದ್ದರೆ ಮಕ್ಕಳ ಕಾರಣದಿಂದ ಸಂತಾಪಗೊಳ್ಳುವಂತಹ ಒಂದು ಯೋಗವು ಕಂಡುಬರಬಹುದು. ಈ ರೀತಿಯಾಗಿ ಸಿಂಹರಾಶಿಯವರ ಶುಭಾಶುಭ ಫಲಗಳಿದ್ದಾವೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನ, ಅಲ್ಲಿ ವಿಶೇಷವಾದಂತಹ ಸೇವೆ, ಮೂಲಮಂತ್ರಾನುಷ್ಠಾನ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹೋಮ, ಇದರ ಅನುಷ್ಠಾನದಿಂದಲೂ ಶಿವ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ ಇದನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದಲೂ
ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವ ಲಕ್ಷ್ಮೀನಾರಾಯಣ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದಲೂ ಸಿಂಹರಾಶಿಯವರು ಅತ್ಯಂತ ಶುಭವನ್ನು ಕಾಣುತ್ತೀರಿ. ಹೀಗೆ ವ್ಯಯಸ್ಥಾನಕ್ಕೆ ಬರಬಹುದಾದಂತಹ ಗುರು ನಿಮಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡದೆ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.